ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಜಿಎಸ್ಟಿ ಸುಧಾರಣೆಗಳ ವಿಳಂಬದ ಬಗ್ಗೆ ಮೋದಿ ಸರ್ಕಾರವನ್ನ ಟೀಕೆ ಮಾಡಿದ್ದಾರೆ. ಜಿಎಸ್ಟಿ ಪರಿಷ್ಕರಣೆಯ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಗಾಢ ನಿದ್ರೆಯಿಂದ ಎದ್ದಿದೆ ಅಂತ ಎಐಸಿಸಿಯ ಪ್ರಧಾನ ಈಗಾಗಲೇ ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಟ್ವೀಟ್ ಮಾಡಿದ್ರು. ಜಿಎಸ್ಟಿ ಜಾರಿಯಿಂದಾಗಿ ದೇಶದ ಜನರಿಗೆ ಹೇಗೆಲ್ಲ ಹೊರೆಯಾಯಿತು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸವಿಸ್ತಾರವಾಗಿ ಅವೆಲ್ಲವನ್ನ ತಿಳಿಸಿದ್ರು. ಬರೋಬ್ಬರಿ 8 ವರ್ಷಗಳ ನಂತರ ಕೇಂದ್ರವು ಕೂಡ ಅಂತಿಮವಾಗಿ ಎಚ್ಚರಗೊಂಡಿರೋದು ಒಂದು ಒಳ್ಳೆಯ ವಿಚಾರ. ಸುಮಾರು 1 ದಶಕದಿಂದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಜಿಎಸ್ಟಿಯನ್ನ ಸರಳೀಕರಣ ಮಾಡಬೇಕನ್ನೋದಾಗಿ ಒತ್ತಾಯ ಮಾಡ್ತಿದೆ. ಮೋದಿ ಸರ್ಕಾರ ಒಂದು ರಾಷ್ಟ್ರ ಒಂದು ತೆರಿಗೆಯನ್ನ ಇವಾಗಲೇ ಏನು ಮಾಡ್ತಿದೆಯಲ್ಲ, ಜೊತೆಯಲ್ಲಿ ಈ 9 ತೆರಿಗೆಗಳಿಗಾಗಿ ಪರಿವರ್ತನೆ ಮಾಡ್ತಿದೆ. ಇದರಲ್ಲಿ ಈಗ 0%, 5%, 12%, 28% ಸೇರಿದಂತೆ ವಿಶೇಷ ದರಗಳು ಸೇರಿವೆ ಅನ್ನೋದಾಗಿ ಪೋಸ್ಟ್ ಮಾಡಿದ್ದಾರೆ.